ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಕೆವಿ ಶಾಲಾ ವಾರ್ಷಿಕೋತ್ಸವ. ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಶ್ರೇಷ್ಠ ಎಂದ ನಟಿ ಹರ್ಷಿಕಾ ಪೂರ್ಣಚ್ಚ. ಕೆವಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಕೊಡುಗೆ ಅಪಾರ ಎಂದ ಬ್ಯೂಟಿ. ಗುಡಿಬಂಡಿ ಸುತ್ತಮುತ್ತ ಬಂಗಾರದ ನಿಕ್ಷೇಪ ಇರುವ ಶಂಕೆ. ಹೇಲಿ ಸರ್ವೆ ಮಾಡುತ್ತಿರುವ ಗುಮಾನಿ. ಜಮೀನು ದರ ಏರಿಕೆ ನಿರೀಕ್ಷೆ. ಕೆಜಿಎಫ್ ಕದ್ರಿ ಬೆನ್ನಲ್ಲೇ ಗುಡಿಬಂಡಿಯಲ್ಲೂ ಚಿನ್ನದ ಹುಡುಕಾಟ. ನಿವೇಶನ ಹಂಚಿಕೆ ವಿಚಾರವಾಗಿ ಗ್ರಾಮ ಸಭೆ. ಉಪ್ಪರಹಳ್ಳಿಯಲ್ಲಿ ಗೊಂದಲದ ನಡುವೆ ವಿಶೇಷ ಗ್ರಾಮ ಸಭೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಕೆವಿ ಶಾಲೆ ಪ್ರತಿಷ್ಠಿತ ಶಾಲೆಯಾಗಿದ್ದು, ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ವೃಂದ ದೇಶ ವಿದೇಶಗಳಲ್ಲಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಶಾಲೆಯಲ್ಲಿ ವ್ಯಾಸಂಗ ಮಾಡುವುದೇ ಒಂದು ಭಾಗ್ಯ ಎಂದು ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂರ್ಣಚ್ಚ ಹೇಳಿದರು. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕೆವಿ ಶಾಲೆಯ ವಾರ್ಷಿಕೋತ್ಸವ ಶುಕ್ರವಾರ ಸಂಜೆ ಅದ್ದೂರಿಯಾಗಿ ನಡೆಯಿತು. ವಾರ್ಷಿಕೋತ್ಸವದಲ್ಲಿ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂರ್ಣಚ್ಚ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹಿತನುಡಿ ಹೇಳಿದರು. ಈ ವೇಳೆ ಮಾತನಾಡಿದ ನಟಿ ಹರ್ಷಿಕಾ ಪೂರ್ಣಚ್ಚ, ದೇಶದಲ್ಲಿ ಮಾತ್ರವಲ್ಲ ಪ್ರಪಂಚದಲ್ಲಿಯೇ ಶಿಕ್ಷಣ ಅನ್ನೋದು ಬಲವಾದ ಆಯುಧವಾಗಿದ್ದು, ಅಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಿ 10,000ಕ್ಕೂ ಹೆಚ್ಚು ಜನರಿಗೆ ಶಿಕ್ಷಣ ನೀಡುತ್ತಿರುವ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಸೇವೆಗೆ ಅಭಿನಂದನೆ ಹೇಳಲೇಬೇಕು. ಅವರಿಂದ ಮಾಧ್ಯಮ ಮತ್ತು ಬಡ ಮಕ್ಕಳಿಗೆ ಇನ್ನಷ್ಟು ಅನುಕೂಲ ಸಿಗಲಿ. ಅವರು ಶೈಕ್ಷಣಿಕ ಪ್ರೀತಿಗೆ ಮೆಚ್ಚಿ ನಾನು ಪ್ರತಿ ವರ್ಷ ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಒಂದಷ್ಟು ಸಮಯ ಶಾಲಾ ಮಕ್ಕಳೊಂದಿಗೆ ಕಳೆಯಲು ಆಸಕ್ತಿ ವಹಿಸುತ್ತಿದ್ದೇನೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಕೆವಿ ಇಂಗ್ಲಿಷ್ ಸ್ಕೂಲ್ ವಾರ್ಷಿಕೋತ್ಸವ 2026 ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕೆವಿ ಕ್ಯಾಂಪಸ್ ಒಳಗಿರುವ ಕೆವಿ ಇಂಗ್ಲಿಷ್ ಐಸಿಐಸಿಐ ಶಾಲೆ ವೇದಿಕೆಯಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ಚಿತ್ರನಟಿ ಬಿಗ್ ಬಾಸ್ ಸೀಸನ್ ವಿನ್ನರ್ ಹರ್ಷಿಕಾ ಪೂರ್ಣಚ್ಚ ಮಾತನಾಡಿ, ಚಿಕ್ಕಬಳ್ಳಾಪುರ ಎಂದರೆ ನನಗೆ ತುಂಬ ಇಷ್ಟ. ನಾನು ಪ್ರತಿ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀನಿ. ಜಿಲ್ಲೆಯ ಜನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಫಾಲೋ ಮಾಡ್ತಾರೆ. ನನ್ನ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಾರೆ. ಇಷ್ಟೊಂದು ಪ್ರೀತಿಸೋ ಚಿಕ್ಕಬಳ್ಳಾಪುರ ನಾನು ಎಂದಿಗೂ ಮರೆಯೋಲ್ಲ ಎಂದರು. ಚಿಕ್ಕಬಳ್ಳಾಪುರದ ಕೆವಿ ಇಂಗ್ಲಿಷ್ ಸ್ಕೂಲ್ ವಾರ್ಷಿಕೋತ್ಸವ ಬಂದು ಮಕ್ಕಳು ನಡೆಸಿಕೊಟ್ಟರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾನೇ ಫಿದಾ ಆಗಿದ್ದೇನೆ. ಇನ್ನು ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳಲ್ಲಿ 10,000 ವಿದ್ಯಾರ್ಥಿಗಳು ಕಲಿಯುತ್ತಿರುವ ಮಾಹಿತಿ ಕೇಳಿ ತುಂಬಾ ಖುಷಿಪಟ್ಟಿದ್ದೇನೆ. ದೇಶ ಮಾತ್ರವಲ್ಲ ಪ್ರಪಂಚದಲ್ಲಿಯೇ ಶಿಕ್ಷಣಕ್ಕಿಂತ ಪರ್ವ ಇನ್ನೊಂದಿಲ್ಲ ಅನ್ನೋದನ್ನ ನಂಬಿರೋಳು ನಾನು. ಇಂಜಿನಿಯರ್ ಗೋಲ್ಡ್ ಮೆಡಲಿಸ್ಟ್ ಆದ ಮೇಲೆ ಸಿನಿಮಾ ರಂಗಕ್ಕೆ ಬಂದಿದ್ದೇನೆ. ನವೀನ್ ಕಿರಣ್ ಅವರು ಇನ್ನಷ್ಟು ಮತ್ತಷ್ಟು ಮಾಧ್ಯಮ ಮತ್ತು ಬಡಜನ ಮಕ್ಕಳ ಬೆಳಕಾಗಲಿ. ಅವರು ದೇವರು ಮತ್ತಷ್ಟು ಶಕ್ತಿ ಕೊಡಲಿ. ಅವರು ಹೊರಟಿರುವ ಕ್ಷೇತ್ರದಲ್ಲಿ ಯಶಸ್ವಿ ಕಾಣಲಿ ಎಂದು ಆಶಿಸಿದರು. ಕೆಜಿಎಫ್ ಮತ್ತು ಆಂಧ್ರಪ್ರದೇಶದ ಕದಿರಿ ಸುತ್ತಮುತ್ತ ಚಿನ್ನಕ್ಕಾಗಿ ಹೆಲಿ ಸರ್ವೆ ಪ್ರಾರಂಭವಾಗುತ್ತಿದ್ದು, ಇತ್ತ ಗುಡಿಬಂಡೆ ಸುತ್ತಮುತ್ತ ಹಳದಿ ಲೋಹಕ್ಕಾಗಿ ಹೆಲಿಕಾಪ್ಟರ್ ಸರ್ವೆ ಕಾರ್ಯ ಪ್ರಾರಂಭವಾಗಿದ್ದು, ಜನರಲ್ಲಿ ಚಿನ್ನದ ಆಸೆ ಮಂದಹಾಸ ಮನೆ ಮಾಡಿದೆ. ಕರ್ನಾಟಕದಲ್ಲಿ ಕೋಲಾರದ ಚಿನ್ನದ ಗಣಿ ಮತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ಚಿನ್ನ ಲಭ್ಯವಾಗ್ತಿತ್ತು. ಈಗಾಗಲೇ ಸುಮಾರು ವರ್ಷಗಳ ಹಿಂದೆಯೇ ಕೋಲಾರದ ಚಿನ್ನದ ಗಣಿ ಮುಚ್ಚಲ್ಪಟ್ಟಿದ್ದು, ಚಿನ್ನದ ದರ ದಿನೇ ದಿನೇ ಏರಿಕೆಯಾಗ್ತಿರೋದ್ರಿಂದ ಕೆಜಿಎಫ್ ಗಣಿ ಪುನರಾರಂಭ ಮಾಡಲು ಕೇಂದ್ರ ಸರ್ಕಾರ ಮರುಚಿಂತನೆ ನಡೆಸುತ್ತಿರುವ ಹೊತ್ತಿನಲ್ಲಿಯೇ ಮತ್ತೊಂದು ಚಿನ್ನದ ನಿಕ್ಷೇಪ ಕೆಜಿಎಫ್ಗೆ ಹೊಂದಿಕೊಂಡಂತೆ ಇರೋದು ಸರ್ವೆ ಕಾರ್ಯದಲ್ಲಿ ಮಾಹಿತಿ ಲಭ್ಯವಾಗಿದೆ. ಕೆಜಿಎಫ್ಗೆ ಹೊಂದಿಕೊಂಡಿರುವ ಪಕ್ಕದ ಆಂಧ್ರಪ್ರದೇಶ ರಾಜ್ಯದ ಗಡಿಭಾಗವಾದ ಕದಿರಿಯಲ್ಲಿ 1 ಟನ್ ಮಣ್ಣಿನಲ್ಲಿ 4 ಗ್ರಾಂ ಚಿನ್ನ ಲಭ್ಯವಾಗುವ ಮಾಹಿತಿ ಹೆಲಿಕಾಪ್ಟರ್ ಸರ್ವೆಯಲ್ಲಿ ಮಾಹಿತಿ ಲಭ್ಯವಾಗಿರೋದು ಚಿನ್ನ ಖರೀದಿದಾರರಲ್ಲಿ ಕೊಂಚ ನಿಟ್ಟುಸಿರು ಬಿಡುವ ಸ್ಥಿತಿ ಬಂದಿದೆ.
ಕದಿರಿ ಪ್ರದೇಶದಲ್ಲಿ ಚಿನ್ನ ದೊರಕುತ್ತದೆ ಎಂಬ ಮಾಹಿತಿ ಬೆನ್ನಲ್ಲೇ ಆಂಧ್ರಪ್ರದೇಶದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗುಡಿಬಂಡೆ ತಾಲೂಕಿನಲ್ಲಿ ಚಿನ್ನದ ನಿಕ್ಷೇಪಕ್ಕಾಗಿ ಹೆಲಿಕಾಪ್ಟರ್ ಸರ್ವೆ ಕಾರ್ಯ ನಡೆಸುತ್ತಿರುವುದು ಸ್ಥಳೀಯರಲ್ಲಿ ಸಂತಸದ ಜೊತೆಗೆ ಆತಂಕಕ್ಕೆ ಈಡು ಮಾಡಿದೆ. ಈ ಭಾಗದಲ್ಲೂ ಚಿನ್ನದ ನಿಕ್ಷೇಪ ಲಭ್ಯವಾದಲ್ಲಿ ಸರ್ಕಾರ ಎಲ್ಲಿ ಭೂ ಸ್ವಾಧೀನ ನಡೆಸುತ್ತದೆ ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಚಿನ್ನ ಖನಿಜದ ಆಳ, ಗಾತ್ರ ಮತ್ತು ವ್ಯಾಪ್ತಿಯನ್ನು ಅಂದಾಜಿಸುವ ಉದ್ದೇಶದಿಂದ ಇಲ್ಲಿ ಸಮೀಕ್ಷೆಗಳು ಆರಂಭವಾಗಿದೆ. ಖನಿಜ ಸಂಪತ್ತು ಗುರುತಿಸುವ ಉದ್ದೇಶದಿಂದ ವೈಮಾನಿಕ ಸಮೀಕ್ಷೆ ನಡೆದಿದೆ ಅಂತ ವರದಿಗಳು ಲಭ್ಯವಾಗಿದೆ. ಇನ್ನು ಗುಡಿಬಂಡೆ ಪ್ರದೇಶದಲ್ಲಿ ಕೇವಲ ಗ್ರಾನೈಟ್ ಕಲ್ಲು ನಿಕ್ಷೇಪಗಳು ಲಭ್ಯವಾಗಿ ಅವುಗಳ ಬೇಡಿಕೆ ಎಲ್ಲೆಡೆಯೂ ಹೆಚ್ಚಿದ್ದು, ಈ ಭಾಗದಲ್ಲಿ ಚಿನ್ನದ ನಿಕ್ಷೇಪಗಳು ಲಭ್ಯವಾಗುವುದೇ ಎಂಬ ಅನುಮಾನ ಒಂದೆಡೆಯಾದರೆ, ವೈಮಾನಿಕ ಸಮೀಕ್ಷೆ ಈ ಭಾಗದಲ್ಲಿ ನಡೆಯುತ್ತಿರೋದ್ರಿಂದ ಚಿನ್ನದ ನಿಕ್ಷೇಪಗಳು ಈ ಭಾಗದಲ್ಲಿ ಏನಾದರೂ ಕಂಡು ಬಂದಿದೆಯೇ ಎಂಬ ಊಹಾಪೋಹಗಳು ಸಹ ಜನರಲ್ಲಿ ಮನೆ ಮಾಡಿದೆ. ಗುಡಿಬಂಡೆ ತಾಲೂಕು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದ್ದು, ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡ ಮತ್ತು ತಾಲೂಕಿನಲ್ಲಿ ಜಮೀನುಗಳ ಬೆಲೆ ಗಗನಕ್ಕೇರಿದ್ರೂ ವಾಣಿಜ್ಯ, ಹೋಟೆಲ್, ಪೆಟ್ರೋಲ್ ಬಂಕ್, ಕೃಷಿ ಸೇರಿ ಹಲವು ಉದ್ದೇಶಗಳಿಗೆ ಜಮೀನಿನ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಇನ್ನು ಈಗ ಚಿನ್ನದ ಸಮೀಕ್ಷೆಯಲ್ಲಿ ಎಲ್ಲಿಯಾದರೂ ನಿಕ್ಷೇಪದ ಕುರುಹುಗಳು ಕಂಡುಬಂದಲ್ಲಿ ಹಳದಿ ಲೋಹದ ಬೆಲೆ ಏರಿದಂತೆ ಜಮೀನಿನ ಬೆಲೆ ಏಕಾಏಕಿ ಏರಿಕೆಯಾಗುವ ಸಂಭವ ಇದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಈ ಭಾಗದಲ್ಲಿ ಸರ್ವೆ ಕಾರ್ಯ 15ರಿಂದ 20 ದಿನಗಳು ನಡೆಯಲಿದ್ದು, ಎಲ್ಲೆಲ್ಲಿ ಚಿನ್ನದ ನಿಕ್ಷೇಪ ಕಂಡು ಬರಲಿದೆ ಅಂತ ಸರ್ವೆ ಕಾರ್ಯ ಮುಕ್ತಾಯದ ನಂತರವೇ ತಿಳಿಯಲಿದೆ. ಹೆಲಿಕಾಪ್ಟರ್ ಹಾರಾಟದಿಂದ ಈ ಜನರ ಮಾತಲ್ಲಿ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲೂ ಚಿನ್ನ ಲಭ್ಯವಾಗಲಿದೆಯೇ ಎಂಬ ಕುತೂಹಲ ಮನೆ ಮಾಡಿದೆ. ಇನ್ನು ಯರ್ರಲಕ್ಕೇನಹಳ್ಳಿ ನಿವಾಸಿ ಪಾಪಿರೆಡ್ಡಿ ಈ ಕುರಿತು ಮಾತನಾಡಿ, ಶುಕ್ರವಾರದಿಂದ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ನಿಂದ ಸರ್ವೆ ಕಾರ್ಯ ಆರಂಭ ಮಾಡಿದ್ದು, ಈಗಾಗಲೇ ಕದಿರಿಯಲ್ಲಿ ಚಿನ್ನದ ನಿಕ್ಷೇಪ ಲಭ್ಯವಾಗಿದೆ. ಈ ಭಾಗದಲ್ಲಿ ಚಿನ್ನ ಲಭ್ಯವಾಗಲಿದೆಯೇ ಎಂಬ ಕುತೂಹಲ ಕೆರಳಿಸಿದ್ದು, ಹಾಗೊಮ್ಮೆ ನಿಕ್ಷೇಪ ಪತ್ತೆಯಾದರೆ ಈಗಿರುವ ಜಮೀನಿನ ಬೆಲೆ ದುಪ್ಪಟ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ರು. ನಮ್ಮ ಹೆಸರು ಪಾಪಿರೆಡ್ಡಿ ಅಂತ, ಇದೇ ಊರು ಬೀಚಗಾನಹಳ್ಳಿ ಕ್ರಾಸು, ಜೆಪಿ ನಗರ. ಈ ಹೆಲಿಕಾಪ್ಟರ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿಗೆ ಬಂಗಾರದ ನಿಕ್ಷೇಪ ಪತ್ತೆ ಮಾಡಲು ಬಂದಿರೋದು. ಆಲ್ರೆಡಿ ಕದ್ರಿಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು. ಅಲ್ಲಿ 1 ಟನ್ ಮಣ್ಣಿಗೆ 4 ಗ್ರಾಮ್ ಚಿನ್ನ ಸಿಕ್ಕಿದೆ ಅಲ್ಲಿ. ಅದೇ ಥರ ಇದು KGF ಹೊಂದ್ಕೊಂಡಿರುವಂತಹ ಗುಡಿಬಂಡೆ ತಾಲೂಕು, ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ಕದ್ರಿ ಹೆಲಿಕಾಪ್ಟರ್ ಸರ್ವೆ ಮಾಡಿಕೊಂಡು KGF ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ. ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 20 ದಿವಸ ಇಲ್ಲಿ ಸರ್ವೆ ಮಾಡಿಕೊಂಡು ಇದರ ಬಂಗಾರದ ನಿಕ್ಷೇಪ ಪತ್ತೆ ಮಾಡ್ತಾರೆ. ಮತ್ತೆ ಇದು ಅಷ್ಟೇ, ನಮ್ಮ ಪ್ರದೇಶದಲ್ಲಿ ಈ ಭೂಮಿನೂ ಅಷ್ಟೇ ಸುಮಾರು ಅಂದರೆ ಇವು ಹೈವೇಗೆ ಹೊಂದ್ಕೊಂಡಿರುವ ಭೂಮಿ ಎಲ್ಲ ಸುಮಾರು 1.5ರಿಂದ 2 ಕೋಟಿವರೆಗೂ ಬೆಳೆ ಬಾಳ್ತಾ ಇದೆ ಈಗ. ಅದಕ್ಕಾಗಿ ಈಗ ಇದು ಸರ್ವೆ ಮಾಡ್ತಾ ಇರೋದು, ಏನಾದರೂ ಚಿನ್ನ ಏನಾದರೂ ಸಿಗುತ್ತೇನೋ ಅಂತ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಪ್ಪಾರಹಳ್ಳಿ ನಿವೇಶನ ರಹಿತ ಫಲಾನುಭವಿಗಳ ಆಯ್ಕೆ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಮ್ಮುಖದಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಲಾಯಿತು. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಪ್ಪಾರಹಳ್ಳಿ ನಿವೇಶನ ರಹಿತ ಫಲಾನುಭವಿಗಳ ಆಯ್ಕೆ ಕುರಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಮ್ಮುಖದಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ ನವೀನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರ ಉಪಸ್ಥಿತಿಯಲ್ಲಿ ಚರ್ಚೆ ನಡೆಯಿತು. ಉಪ್ಪಾರಹಳ್ಳಿ ಗ್ರಾಮ ಠಾಣಾ ಸ್ಥಳದಲ್ಲಿ ಸುಮಾರು 12 ನಿವೇಶನಗಳು ಮಾತ್ರ ಲಭ್ಯ ಇರುವ ಹಿನ್ನೆಲೆಯಲ್ಲಿ ಕೇವಲ 12 ಫಲಾನುಭವಿಗಳ ಆಯ್ಕೆ ಕುರಿತು ಗೊಂದಲ ಹಾಗೂ ಪರ ವಿರೋಧ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ ನೇತೃತ್ವದಲ್ಲಿ 12 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಅಂತ ತಿಳಿಸಲಾಯಿತು. ಒಟ್ಟು 14 ಫಲಾನುಭವಿಗಳ ಹೆಸರುಗಳನ್ನು ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಓದಿ ತಿಳಿಸಿದ್ರು. ಇದರಲ್ಲಿ ಕೇವಲ 12 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು. ಉಳಿದ 2 ಕುರಿತು ಪರ ವಿರೋಧ ಇರೋದರಿಂದ ಸೂಕ್ತ ತನಿಖೆ ನಡೆಸಿ ಅರ್ಹತೆ ಆಧಾರದಲ್ಲಿ ಅವರಿಗೆ ನಿವೇಶನ ನೀಡಲಾಗುವುದು ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭರವಸೆ ಕೊಟ್ಟರು. ಉಳಿದ ಫಲಾನುಭವಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿ ಪಡೆಯಲಾಗುವುದು. ಮುಂದಿನ ದಿನಗಳಲ್ಲಿ ಅವರ ಆಯ್ಕೆ ಕೈಗೊಳ್ಳಲಾಗುವುದು ಅಂತ ಆಶ್ವಾಸನೆ ನೀಡಿದರು. ಇದರಿಂದ ಗ್ರಾಮ ಸಭೆ ಶಾಂತಿಯುತವಾಗಿ ನಡೆಯಿತು. ಪಿಡಿಒ ಅಧಿಕಾರಿಗಳು ಫಲಾನುಭವಿಗಳ ಪಟ್ಟಿ ಅನುಮೋದನೆ ಪ್ರಕ್ರಿಯೆಗೆ ಆರಂಭಿಸಿದ್ದಾರೆ ಅಂತ ಹೇಳಿದರು. ಇದು ಒಂದು ವಿಚಾರ. ಬಟ್ ಅರ್ಹರು ಯಾರು ಅನ್ನೋದನ್ನು ಕೂಡ ವಾಸ್ತವದಲ್ಲಿ ಇನ್ನೊಬ್ರು ಕೇಳಿದ್ರು ಕೂಡ ಅವರು ಅರ್ಹರಿದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ನನ್ನೊಬ್ಬರಿಗೆ ಅರ್ಹರು ಕಂಡು ನಿಮಗೆಲ್ಲರಿಗೂ ಅರ್ಹರು ಕಂಡಿಲ್ಲ ಅಂದ್ರೆ ಅದು ಅರ್ಹರಲ್ಲ. ಅದು 4 ಜನ ಬಂದು ಬೆಚ್ಚೋರು ಅದು ಅರ್ಹರು ಅಂತ. ಸೊ ಈ ನಿಟ್ಟಿನಲ್ಲಿ ಗ್ರಾಮ ಸಭೆ ಯಶಸ್ವಿಯಾಗ್ಲಿ, ದಯಮಾಡಿ ಮತ್ತೊಂದು ಸಾರಿ ಅವಕಾಶ ಮುಂದೂಡೋದು ಅನ್ನೋದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ಮತ್ತೊಂದ್ಸರಿ ಆಗ್ಬಾರ್ದು ಅಂತ ಹೇಳಿ ತಮ್ಮೆಲ್ಲರೂ ನಾನು ಕೋರ್ಕೊಳ್ತಾ ಇವತ್ತೇ ಸಂಪೂರ್ಣವಾಗ್ಲಿ ಮುಂದುವರೆದು ಮನಸ್ತಾಪಗಳು ಮಾಡ್ಕೊಳ್ಳೋದ್ರಲ್ಲೇ ಆಗ್ಲಿ ಅಥವಾ ಒಂದು ಹೊಡೆದಾಡೋದು ಅಥವಾ ಜಗಳ ಮಾಡ್ಕೊಳ್ಳೋದ್ರಲ್ಲಿ ಗ್ರಾಮ ಸಭೆ ಮುಕ್ತಾಯ ಆಗೋ ಬದಲು ಪರಿಹಾರಗಳಿರ್ತವೆ, ಪರ್ಯಾಯವಾದ ಒಂದು ರೀತಿಗಳು ಇರ್ತವೆ. ಸೊ ಅವೆಲ್ಲವೂ ಕೂಡ ಇವಾಗ ನಾನು ಗಮನಿಸ್ತಾ ಇರ್ತೇನೆ. ಸೊ ನೋಡೋಣ, ಅವೆಲ್ಲ ಒಂದು ಸಲಹೆಗಳನ್ನ, ಸೂಚನೆಗಳನ್ನ ಮತ್ತು ಬಗೆಯಾದ ವಿಧಗಳನ್ನ ಬಳಸ್ಕೊಂಡು ಯಶಸ್ವಿಯಾಗಿ ಈ ಗ್ರಾಮ ಸಭೆ ಮುಗಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಗ್ರಾಮ ಸಭೆ ಮುಂದುವರಿಸ್ತೀನಿ ಅಂತ ಹೇಳಿ ಆಶಿಸ್ತಾ
ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. 2013-14 ಒಂದು ಮನೆ ಆಗಿದೆ. ಮತ್ತೆ ಅವ್ರಿಗೇನೆ 2024-25 ಮತ್ತೆ ಹಾಕಿದಾರ. ಯಾವ ಬೇಸ್ ಮೇಲೆ ಕೊಟ್ಟರು ಸರ್ ಇದು? ಒಂದು. ಇನ್ನೊಂದು ಮನೆ ಶಿವಮ್ಮ ರಾಮಪ್ಪ 2017-18 ಹೆಂಡತಿ ಹೆಸರಲ್ಲಿ ಆಗಿದೆ. ಹೆಂಡತಿ ಹೆಸರಲ್ಲಿ 2008-9 ರಾಮಪ್ಪ ನರಸಪ್ಪ ಗಂಡಾಗ ಒಂದ್ಸಲ ಆಗಿದೆ, ಹೆಂಡತಿಗೆ ಒಂದ್ಸಲ ಆಗಿದೆ. ಇದು ನನಗೆ ನಿಮ್ಮ ಪಂಚಾಯತ್ ಸಿಕ್ಕಿರೋ ಮಾಹಿತಿ ಇದು. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮಗಳನ್ನು ಎಸಗುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಪ್ಪಾರಹಳ್ಳಿ ನಿವೇಶನ ರಹಿತ ಫಲಾನುಭವಿಗಳ ಆಯ್ಕೆ ಕುರಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಮ್ಮುಖದಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ ನವೀನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರ ಉಪಸ್ಥಿತಿಯಲ್ಲಿ ಚರ್ಚೆ ನಡೆಯಿತು. ಉಪ್ಪಾರಹಳ್ಳಿ ಗ್ರಾಮ ಠಾಣಾ ಸ್ಥಳದಲ್ಲಿ ಸುಮಾರು 12 ನಿವೇಶನಗಳು ಮಾತ್ರ ಲಭ್ಯ ಇರುವ ಹಿನ್ನೆಲೆಯಲ್ಲಿ ಕೇವಲ 12 ಫಲಾನುಭವಿಗಳ ಆಯ್ಕೆ ಕುರಿತು ಗೊಂದಲ ಹಾಗೂ ಪರ ವಿರೋಧ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ ನೇತೃತ್ವದಲ್ಲಿ 12 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಅಂತ ತಿಳಿಸಲಾಯಿತು. ಒಟ್ಟು 14 ಫಲಾನುಭವಿಗಳ ಹೆಸರುಗಳನ್ನು ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಓದಿ ತಿಳಿಸಿದ್ರು. ಇದರಲ್ಲಿ ಕೇವಲ 12 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು. ಉಳಿದ 2 ಕುರಿತು ಪರ ವಿರೋಧ ಇರೋದರಿಂದ ಸೂಕ್ತ ತನಿಖೆ ನಡೆಸಿ ಅರ್ಹತೆ ಆಧಾರದಲ್ಲಿ ಅವರಿಗೆ ನಿವೇಶನ ನೀಡಲಾಗುವುದು ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭರವಸೆ ಕೊಟ್ಟರು. ಉಳಿದ ಫಲಾನುಭವಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿ ಪಡೆಯಲಾಗುವುದು. ಮುಂದಿನ ದಿನಗಳಲ್ಲಿ ಅವರ ಆಯ್ಕೆ ಕೈಗೊಳ್ಳಲಾಗುವುದು ಅಂತ ಆಶ್ವಾಸನೆ ನೀಡಿದರು. ಇದರಿಂದ ಗ್ರಾಮ ಸಭೆ ಶಾಂತಿಯುತವಾಗಿ ನಡೆಯಿತು. ಪಿಡಿಒ ಅಧಿಕಾರಿಗಳು ಫಲಾನುಭವಿಗಳ ಪಟ್ಟಿ ಅನುಮೋದನೆ ಪ್ರಕ್ರಿಯೆಗೆ ಆರಂಭಿಸಿದ್ದಾರೆ ಅಂತ ಹೇಳಿದರು. ಇದು ಒಂದು ವಿಚಾರ. ಬಟ್ ಅರ್ಹರು ಯಾರು ಅನ್ನೋದನ್ನು ಕೂಡ ವಾಸ್ತವದಲ್ಲಿ ಇನ್ನೊಬ್ರು ಕೇಳಿದ್ರು ಕೂಡ ಅವರು ಅರ್ಹರಿದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ನನ್ನೊಬ್ಬಳಿಗೆ ಅರ್ಹರು ಕಂಡು ನಿಮಗೆ ಎಲ್ಲರಿಗೂ ಅರ್ಹರು ಕಂಡಿಲ್ಲ ಅಂದ್ರೆ ಅದು ಅರ್ಹರಲ್ಲ. ಅದು 4 ಜನ ಬಂದು ಬೆಚ್ಚೋರು ಅದು ಅರ್ಹರು ಅಂತ. ಸೊ ಈ ನಿಟ್ಟಿನಲ್ಲಿ ಗ್ರಾಮ ಸಭೆ ಯಶಸ್ವಿ ಆಗ್ಲಿ, ದಯಮಾಡಿ ಮತ್ತೊಂದು ಸಾರಿ ಅವಕಾಶ ಮುಂದೂಡೋದು ಅನ್ನೋದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ಮತ್ತೊಂದ್ಸರಿ ಆಗ್ಬಾರ್ದು ಅಂತ ಹೇಳಿ ತಮ್ಮೆಲ್ಲರೂ ನಾನು ಕೋರ್ಕೊಳ್ತಾ ಇವತ್ತೇ ಸಂಪೂರ್ಣವಾಗ್ಲಿ ಮುಂದುವರೆದು ಮನಸ್ತಾಪಗಳು ಮಾಡ್ಕೊಳ್ಳೋದ್ರಲ್ಲೇ ಆಗ್ಲಿ ಅಥವಾ ಒಂದು ಹೊಡೆದಾಡೋದು ಅಥವಾ ಜಗಳ ಮಾಡ್ಕೊಳ್ಳೋದ್ರಲ್ಲಿ ಗ್ರಾಮ ಸಭೆ ಮುಕ್ತಾಯ ಆಗೋ ಬದಲು ಪರಿಹಾರಗಳಿರ್ತವೆ, ಪರ್ಯಾಯವಾದ ಒಂದು ರೀತಿಗಳು ಇರ್ತವೆ. ಸೊ ಅವೆಲ್ಲವನ್ನೂ ಕೂಡ ಇವಾಗ ನಾನು ಗಮನಿಸ್ತಾ ಇರ್ತೇನೆ. ಸೊ ನೋಡೋಣ, ಅವೆಲ್ಲ ಒಂದು ಸಲಹೆಗಳನ್ನ, ಸೂಚನೆಗಳನ್ನ ಮತ್ತು ವಿಧದ ಬಗೆಯಾದ ವಿಧಗಳನ್ನ ಬಳಸ್ಕೊಂಡು ಯಶಸ್ವಿಯಾಗಿ ಈ ಗ್ರಾಮ ಸಭೆ ಮುಗಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಗ್ರಾಮ ಸಭೆ ಮುಂದುವರಿಸ್ತೀನಿ ಅಂತ ಹೇಳಿ ಆಶಿಸ್ತಾ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. 2013-14 ಒಂದು ಮನೆ ಆಗಿದೆ. ಮತ್ತೆ ಅವ್ರಿಗೇನೆ 2024-25 ಮತ್ತೆ ಹಾಕಿದಾರ. ಯಾವ ಬೇಸ್ ಮೇಲೆ ಕೊಟ್ಟರು ಸರ್ ಇದು? ಒಂದು. ಇನ್ನೊಂದು ಮನೆ ಶಿವಮ್ಮ ರಾಮಪ್ಪ 2017-18 ಹೆಂಡತಿ ಹೆಸರಲ್ಲಿ ಆಗಿದೆ. ಹೆಂಡತಿ ಹೆಸರಲ್ಲಿ 2008-9 ರಾಮಪ್ಪ ನರಸಪ್ಪ ಗಂಡಾಗ ಒಂದ್ಸಲ ಆಗಿದೆ, ಹೆಂಡತಿಗೆ ಒಂದ್ಸಲ ಆಗಿದೆ. ಇದು ನನಗೆ ನಿಮ್ಮ ಪಂಚಾಯತ್ ಸಿಕ್ಕಿರೋ ಮಾಹಿತಿ ಇದು. ದಾನ್ ಸಂಸ್ಥೆ ಭಾರತದ ಮುಂಚೂಣಿಯಲ್ಲಿರುವ ಸರ್ಕಾರೇತರ ಸಂಸ್ಥೆಯಾಗಿದ್ದು 27 ವರ್ಷಗಳಿಂದ ಬಡವರ ಏಳಿಗೆಗಾಗಿ
ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಎಂದು ದಾನ್ ಸಂಸ್ಥೆಯ ಜಿಲ್ಲಾ ಸಂಯೋಜಕ ಶಂಕರಯ್ಯ ಹೇಳಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಧಾನ್ ಫೌಂಡೇಶನ್ನಿಂದ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಧಾನ್ ಸಂಸ್ಥೆಯ ಜಿಲ್ಲಾ ಸಂಯೋಜಕ ಶಂಕರಯ್ಯ, ಜಾಗೃತಿ ಜಾಥಾ ಪ್ರತಿ ವರ್ಷ ಒಂದು ನಿರ್ದಿಷ್ಟ ವಿಷಯದ ಮೇಲೆ ಸಂಸ್ಥೆಯು ಆಯೋಜಿಸುವ ವಿವಿಧ ಅಭಿವೃದ್ಧಿ ಉದ್ದೇಶಗಳಿಗಾಗಿ ವೈಶಿಷ್ಟ್ಯವಾದ ಜಾಗೃತಿ ನಡಿಗೆಯಾಗಿದೆ. ಸುಸ್ಥಿರ ಆರ್ಥಿಕ ಹಣಕಾಸು ಸೇರ್ಪಡೆ ಎಂಬ ಧ್ಯೇಯದೊಂದಿಗೆ ಸಮಾಜದ ಅಭಿವೃದ್ಧಿಗಾಗಿ ಅರಿವು ಮೂಡಿಸಲು ಕಾರ್ಯಕ್ರಮ ನಡೆಸಲಾಗಿದೆ ಎಂದರು. ಆರ್ಥಿಕ ಸಾಕ್ಷರತೆ ಮತ್ತು ಡಿಜಿಟಲ್ ಪ್ರವೇಶವು ಮುಂದಿನ ಪೀಳಿಗೆಯಲ್ಲಿ ನಿರ್ಣಾಯಕ ಹೂಡಿಕೆಗಳಾಗಿದ್ದು, ಯುವಕರನ್ನ ಜವಾಬ್ದಾರಿಯುತ, ಸಮರ್ಥ ಮತ್ತು ಆತ್ಮವಿಶ್ವಾಸದ ನಾಗರಿಕರನ್ನಾಗಿ ಮಾಡಲು ನಮ್ಮ ಸಂಸ್ಥೆಯು ಸಿದ್ಧಪಡಿಸುತ್ತದೆ ಅಂತ ಹೇಳಿದರು. ಈ ವೇಳೆ ಧಾನ್ ಫೌಂಡೇಶನ್ನ ಮಹಿಳಾ ಮತ್ತು ಪುರುಷ ಸ್ವಸಹಾಯ ಸಂಘಗಳ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕರಿಸಲಾಯಿತು. ಮಹಿಳಾ ಸಂಘಗಳಿಗೆ ಸಾಲ ಸೌಲಭ್ಯದ ಚೆಕ್ಕುಗಳನ್ನು ವಿತರಿಸಲಾಯಿತು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಮೆಂಬರ್ಸ್ನ ಡೆತ್ ಆಗಿದ್ದಾಗ ಅವ್ರಿಗೆ ಸಂಬಂಧಪಟ್ಟಿದ್ದು ಕ್ಲೇಮ್ಸನ್ನು ಇಲ್ಲಿ ವಿತರಣೆ ಮಾಡ್ತೀವಿ. ಮತ್ತು ಬ್ಯಾಂಕ್ ಸಾಲನ ಇವತ್ತೂ ಸುಮಾರು 1,20,00,000 ಸೊ ಬ್ಯಾಂಕ್ ಸಾಲನ ಸುಮಾರು 20 ಸ್ವಸಹಾಯ ಸಂಘಕ್ಕೆ ನಾವು ಕೊಟ್ಟಿದ್ವಿ. ಸೊ ಅದೇ ರೀತಿ ನಮ್ಮ ಇದರಲ್ಲಿರೋ ಕೆಲವೊಂದು ಡೈರೆಕ್ಟರ್ಸ್, ನಿರ್ದೇಶಕರು ಮತ್ತು ನಮ್ಮ ಮೆಂಬರ್ಸು ಸ್ವಲ್ಪ ಸ್ಕೂಲ್ ಮಕ್ಕಳಿಗೆ ವಿದ್ಯಾದಾನ ಬಂದರೆ ಅವ್ರಿಗೆ ಬುಕ್ಸು, ಬ್ಯಾಗು ಮತ್ತು ಜಾಮೆಟ್ರಿ ಬಾಕ್ಸು, ಸೊ ಅದಕ್ಕೆ ಸ್ಕೂಲ್ ಮಕ್ಕಳಿಗೆ ಏನೇನು ಅವಶ್ಯಕತೆ ಇರುತ್ತೋ ಸೊ ಅದೆಲ್ಲನೂ ವಿತರಣೆ ಮಾಡಿದ್ದಾರೆ. ಸೊ ಇದೆಲ್ಲನೂ ನಮ್ಮ ಪ್ರೋಗ್ರಾಮಿಗೂ ಇದರಲ್ಲಿ ಸುಮಾರು ನೀರಿಗೆ ಸಂಬಂಧಪಟ್ಟಿದ್ದು ಮತ್ತು ಅನಿಮಿಯಾ, ಸೊ ಮತ್ತು ಆಹಾರ ಪೌಷ್ಟಿಕಾಂಶ ಭದ್ರತೆ, ಸೊ ಮತ್ತು ಬೇರೆ ಬೇರೆ ಇನ್ನೂ ಇದ್ರ ಬಗ್ಗೆ ಸೊ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ವಿ. ನಮ್ಮ ದಾನ್ ಸಂಸ್ಥೆ ಸುಮಾರು ಈಗ RBI ಜೊತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಜೊತೆ ಸೊ ಒಂದು ಕೊಲಾಬರೇಷನ್ ಆಗಿ ಸೊ ಈಗ 7 ರಾಜ್ಯಗಳಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ 342 ಆರ್ಥಿಕ ಸಾಕ್ಷರತಾ ಕೇಂದ್ರ ಅಂತ ಸ್ಥಾಪನೆ ಮಾಡಿ ಅದರ ಮುಖಾಂತರ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಿನ ಜನಕ್ಕೆ ಸೊ ಈಗ ಆರ್ಥಿಕ ಸಾಕ್ಷರತೆ ಬಗ್ಗೆ ಸೊ ಬ್ಯಾಂಕಿಂಗ್ ಸಿಸ್ಟಮ್ ಅಂದರೆ ಏನು, ಉಳಿತಾಯ ಹೇಗೆ ಮಾಡಬೇಕು, ಸಾಲನ ಸೊ ಯಾವ ಥರ ನಾವು ಬೆಂಬಲಿಸ್ಕೊಡ್ಬೋದು, ಇನ್ಶೂರೆನ್ಸ್ ಇದೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇನ್ಶೂರೆನ್ಸ್ ಇದೆ, ಮತ್ತು ಅದ್ರ ಜೊತೆಗೆ ಅಟಲ್ ಪೆನ್ಷನ್ ಅಂತ ಇದೆ. ಸೊ ಇವೆಲ್ಲನೂ ಸೊ ಯಾವ ಥರ ನಾವು ಅವ್ರನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು. ಮತ್ತು ಈಗ ಆನ್ಲೈನಲ್ಲಿ ಸೊ ಬೇರೆ ಬೇರೆ ಮೋಸಗಳೆಲ್ಲ ನಡೀತಾ ಇದ್ದಾವೆ. ಸೊ ಈಗ ನಾವು ಫೋನ್ಪೇ, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತಾ ಇದ್ದಾಗ ಅವ್ರ ವಾಟ್ಸಪ್ ನಂಬರ್ಗೆ ಯಾವುದೋ ಒಂದು ಲಿಂಕ್ ಕಳಿಸೋದು, ಆ ಲಿಂಕ್ ಕಳಿಸೋದ್ರ ಮುಖಾಂತರ ಸೊ ಅವರು ಅದ್ರ ಮೇಲೆ ಪ್ರೆಸ್ ಮಾಡಿದಾಗ ಅಲ್ಲಿ ಅವ್ರ ಅಕೌಂಟಲ್ಲಿ ಇರೋ ಹಣ ಎಲ್ಲ ಖಾಲಿ ಆಗ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲನೂ ಸ್ವಲ್ಪ ಅರಿವು ಮೂಡಿಸೋ ಪ್ರೋಗ್ರಾಮ್ಸ್ ಎಲ್ಲನೂ ಸೊ ನಾವು ಸೊ ಮಾಡ್ತಾ ಇದ್ದೀವಿ. ಅಂಚೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ. ಬ್ಯಾಗು ಮತ್ತು ನೋಟ್ಬುಕ್ಸು, ಪೆನ್ಸು, ಜೊತೆಗೆ ಒಂದು ಜಾಮೆಟ್ರಿ ಬಾಕ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಶಿಡ್ಲಘಟ್ಟ ತಾಲೂಕಿನ ತಲಕಾಯ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬ್ರಹ್ಮರಥೋತ್ಸವಕ್ಕೆ ಈಗಾಗಲೇ ತಾಲೂಕು ಆಡಳಿತದಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಕರ್ನಾಟಕ ಮಾತ್ರವಲ್ಲದೆ ನೆರೆ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮನದ ನಿರೀಕ್ಷೆ ಇದ್ದು, ಯಾವುದೇ ರೀತಿಯ ಲೋಪ ಆಗದಂತೆ ತಾಲೂಕು ಆಡಳಿತ ಜಾಗೃತಿ ವಹಿಸಬೇಕಾಗಿದೆ. ತಲಕಾಯ ಬೆಟ್ಟದ ಬ್ರಹ್ಮರಥೋತ್ಸವದಲ್ಲಿ ಭಾರೀ ದನಗಳ ಜಾತ್ರೆಯೂ ಸಹ ನಡೆಯುತ್ತದೆ. ಇಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಇನ್ನಿತರೆ ಪ್ರದೇಶಗಳಿಂದ ರೈತರು ಮತ್ತು ವರ್ತಕರು ದನಗಳನ್ನು ಮಾರಾಟ ಮತ್ತು ಖರೀದಿಸಲು ಆಗಮಿಸುತ್ತಾರೆ. ಶಾಸಕ ರವಿಕುರ್ಮಾ ಈಗಾಗಲೇ ಅಧಿಕಾರಿಗಳೊಂದಿಗೆ ಮತ್ತು ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಪೂರ್ವಭಾವಿ ಸಭೆಯನ್ನು ಸಹ ನಡೆಸಿದ್ದಾರೆ. ಐತಿಹಾಸಿಕ ಹಾಗೂ ಪವಿತ್ರ ಯಾತ್ರಾ ಸ್ಥಳದ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಲಿದ್ದು, ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಡಿಪಿ ನಾಗರಾಜ್ ಮತ್ತು ಸದಸ್ಯರು ಸಿದ್ಧತೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಎ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಕೆವಿ ಶಾಲಾ ವಾರ್ಷಿಕೋತ್ಸವ. ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಶ್ರೇಷ್ಠ ಎಂದ ನಟಿ ಹರ್ಷಿಕಾ ಪೂರ್ಣಚ್ಚ. ಕೆವಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಕೊಡುಗೆ ಅಪಾರ ಎಂದ ಬ್ಯೂಟಿ. ಗುಡಿಬಂಡಿ ಸುತ್ತಮುತ್ತ ಬಂಗಾರದ ನಿಕ್ಷೇಪ ಇರುವ ಶಂಕೆ. ಹೇಲಿ ಸರ್ವೆ ಮಾಡುತ್ತಿರುವ ಗುಮಾನಿ. ಜಮೀನು ದರ ಏರಿಕೆ ನಿರೀಕ್ಷೆ. ಕೆಜಿಎಫ್ ಕದ್ರಿ ಬೆನ್ನಲ್ಲೇ ಗುಡಿಬಂಡಿಯಲ್ಲೂ ಚಿನ್ನದ ಹುಡುಕಾಟ.
ನಿವೇಶನ ಹಂಚಿಕೆ ವಿಚಾರವಾಗಿ ಗ್ರಾಮ ಸಭೆ, ಉಪ್ಪರಹಳ್ಳಿಯಲ್ಲಿ ಗೊಂದಲದ ನಡುವೆ ವಿಶೇಷ ಗ್ರಾಮ ಸಭೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.